ಹಲೋ ಎವ್ರಿವನ್, ವೆಲ್ಕಮ್ ಟು ಕಾಗ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡೇಟಾ ವಿಜುವಲೈಸೇಷನ್ ಅಂದರೆ ಏನು ಮತ್ತು ಈ ಡೇಟಾ ವಿಜುವಲೈಸೇಷನ್ಸಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅಂತ ನೋಡ್ತೀರಿ. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್, ಡೇಟಾ ವಿಜುವಲೈಸೇಷನ್ ಅಂದರೆ ಏನು ಅಂತ. ಡೇಟಾ ವಿಜುವಲೈಸೇಷನ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ. ಅಂತ ಅಂದರೆ ಒಂದು ಇನ್ಫಾರ್ಮೇಷನ್ನ ನಾವು ಗ್ರಾಫಿಕಲ್ ಫಾರ್ಮ್ಯಾಟಲ್ಲಿ ರೆಪ್ರೆಸೆಂಟ್ ಮಾಡ್ತಿರಲ್ಲ, ಅದನ್ನ ನಾವು ಡೇಟಾ ವಿಜುವಲೈಸೇಷನ್ ಅಂತ ಕರಿತೀರಿ. ಈ ಡೇಟಾ ವಿಜುವಲೈಸೇಷನ್ನ ಮಾಡೋಕ್ಕೆ ನಾವು ಚಾರ್ಟ್ನ ಯೂಸ್ ಮಾಡ್ಬೋದು, ಗ್ರಾಫ್ನ ಯೂಸ್ ಮಾಡ್ಬೋದು ಮತ್ತು ಮ್ಯಾಪ್ನ ಯೂಸ್ ಮಾಡ್ಬೋದು. ಡೇಟಾ ವಿಜುವಲೈಸೇಷನ್ ಟೂಲ್ಸ್ ಪ್ರೊವೈಡ್ ಆ್ಯನ್ ಆಕ್ಸೆಸಿಬಲ್ ವೇ ಟು ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ಸ್, ಔಟ್ಲೈಯರ್ಸ್ ಆ್ಯಂಡ್ ಪ್ಯಾಟ್ರನ್ಸ್ ಇನ್ ದ ಡೇಟಾ. ಅಂತ ಅಂದರೆ ಈ ಡೇಟಾ ವಿಜುವಲೈಸೇಷನ್ಸ್ನ ಯೂಸ್ ಮಾಡ್ಕೊಂಡು ನಾವು ಡೇಟಾಲ್ಲಿ ಬರೋ ಅಂಥ ಟ್ರೆಂಡ್ಸು, ಔಟ್ಲೈಯರ್ಸು ಮತ್ತು ಪ್ಯಾಟ್ರನ್ಸ್ನ ನೀಟಾಗಿ ಅರ್ಥ ಮಾಡ್ಕೋಬೋದು. ಇಟ್ ಈಸ್ ಆನ್ ಎಫೆಕ್ಟಿವ್ ವೇ ಟು ಕಮ್ಯುನಿಕೇಟ್ ವಿತ್ ಕಾಂಪ್ಲೆಕ್ಸ್ ಡೇಟಾ. ಕಾಂಪ್ಲೆಕ್ಸ್ ಡೇಟಾ ಇರುತ್ತಲ್ಲ, ಅದನ್ನ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಮಾಡೋದ್ರಿಂದ ನಾವು ಈಸಿಯಾಗಿ ಅದನ್ನ ಅರ್ಥ ಮಾಡ್ಕೋಬೋದು ಮತ್ತು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡೇಟಾ ವಿಜುವಲೈಸೇಷನ್ ಅಂತ. ಈ ಟೈಪ್ಸಲ್ಲಿ ಫಸ್ಟ್ ಬಂದ್ಬಿಟ್ಟು ಕಾಲಮ್ ಚಾರ್ಟ್. ಇಟ್ ಈಸ್ ಯೂಸ್ಡ್ ಟು ಕಂಪೇರ್ ಡಿಫ್ರೆಂಟ್ ಐಟಮ್ಸ್ ಆರ್ ಶೋ ಕಂಪ್ಯಾರಿಸನ್ ಆಫ್ ಐಟಮ್ಸ್ ಓವರ್ ಟೈಮ್. It consists of vertical bars representing the values of different categories. ಅಂತ ಅಂದರೆ ಈ ಕಾಲಮ್ ಚಾರ್ಟ್ನ ನಾವು ಡಿಫ್ರೆಂಟ್ ಕ್ಯಾಟಗರೀಸ್ನ ಕಂಪೇರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಆ ಬಾರ್ದು ಎಷ್ಟು ಹೈಟ್ ಇರುತ್ತೆ ಅದ್ರದಷ್ಟು ವ್ಯಾಲ್ಯೂ ಜಾಸ್ತಿ ಐತಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ ಚಾರ್ಟ್ ಅಂತ. ಈ ಬಾರ್ ಚಾರ್ಟ್ ಬಂದ್ಬಿಟ್ಟು ಕಾಲಮ್ ಚಾರ್ಟಿಗೆ ಸಿಮಿಲರ್ ಆಗೈತೆ. ಎ ಬಾರ್ ಚಾರ್ಟ್ ಕ್ಯಾನ್ ಯೂಸ್ horizontal bars to represent the values of different categories. It is used for large data set. ಅಂತ ಅಂದರೆ ಇದು ಕಾಲಮ್ ಚಾರ್ಟಿಗೆ ಸೇಮ್ ಆಗೈತೆ, ಆದರೆ ಇಲ್ಲಿ ವರ್ಟಿಕಲ್ ಬಾರ್ಸ್ ಯೂಸ್ ಆಗೈತೆ, ಇದರಲ್ಲಿ ಹಾರಿಸಾಂಟಲ್ ಬಾರ್ಸ್ ಯೂಸ್ ಆಗುತ್ತೆ. ಅಂತ ಅಂದರೆ ಕಾಲಮ್ ಚಾರ್ಟಲ್ಲಿ ಬಾರ್ಸು ಈ ಥರ ರೆಪ್ರೆಸೆಂಟ್ ಆಗ್ತಿತ್ತು, ಬಾರ್ ಚಾರ್ಟಲ್ಲಿ ಈ ಥರ ರೆಪ್ರೆಸೆಂಟ್ ಆಗುತ್ತೆ. ಮತ್ತು ಇದು ಲಾರ್ಜ್ ಡೇಟಾ ಸೆಟ್ಟಿಗೆ ತುಂಬ ಯೂಸ್ಫುಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ಪೈ ಚಾರ್ಟ್ ಅಂತ. ಪೈ ಚಾರ್ಟ್ ಅಂತ ಅಂದರೆ ಇಟ್ ಈಸ್ ಯೂಸ್ಡ್ ಟು ಶೋ ದ ಕಂಪೋಸಿಷನ್ ಆಫ್ ಸಮಥಿಂಗ್ ವೇರ್ ಇಂಡಿವಿಜುವಲ್ ಪಾರ್ಟ್ಸ್ ಮೇಕ್ ಅಪ್ ದ ಹೋಲ್. ಇಟ್ ಈಸ್ ಅ ಸರ್ಕ್ಯುಲರ್ ಚಾರ್ಟ್ ಡಿವೈಡೆಡ್ ಇನ್ ಟು ಸ್ಲೈಸಸ್ ಟು ಇಲಿಸ್ಟ್ರೇಟ್ ದ ನ್ಯೂಮರಿಕಲ್ ಪ್ರಪೋರ್ಷನ್. ಅಂತ ಅಂದರೆ ಈ ಪೈ ಚಾರ್ಟ್ ಅನ್ನೋದು ಸರ್ಕ್ಯುಲರ್ ಶೇಪಲ್ಲಿರುತ್ತೆ ಮತ್ತು ಇದು ಸ್ಲೈಸಸ್ಸಲ್ಲಿ ಡಿವೈಡ್ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದೊಂದು ಸ್ಲೈಸ್ ಆಯಿತು, ಈ ಥರ ಸ್ಲೈಸಸ್ಸಲ್ಲಿ ಡಿವೈಡ್ ಆಗಿರುತ್ತೆ ಮತ್ತು ಇಂಡಿವಿಜುವಲ್ ಪಾರ್ಟ್ ಸೇರಿಕೊಂಡು ಒಂದು ಹೋಲ್ ಥಿಂಗ್ನ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನೊಂದು ವೆಬ್ಸೈಟಿಗೆ ವಿಸಿಟ್ ಮಾಡಿದೆ, ಆ ವೆಬ್ಸೈಟಲ್ಲಿ ನನಗೆ 50% ಇಮೇಜಸ್ ಕಾಣಿಸ್ತು, 22% ಟೆಕ್ಸ್ಟ್ ಕಾಣಿಸ್ತು ಮತ್ತು ಇನ್ನೊಂದು ಸ್ವಲ್ಪ ಪರ್ಸೆಂಟು ವಿಡಿಯೋಸ್ ಕಾಣಿಸ್ತು, ಮಿಕ್ಕಿದ್ದು ಒಂದು ಆ್ಯಡ್ ಇರ್ಬೋದು ಇಲ್ಲ ಬೇರೆದು ಇನ್ನೊಂದು ಚೂರು ಕಾಣಿಸ್ತು. ಸೊ ಇವೆಲ್ಲ ಸೇರಿ ಒಂದು ಟೋಟಲ್ ವೆಬ್ಸೈಟಲ್ಲಿ ನನಗೆ ಕಾಣಿಸಿದ್ದು ಏನೇನು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬಬಲ್ ಚಾರ್ಟ್ ಅಂತ. ಬಬಲ್ ಚಾರ್ಟ್ ಆ್ಯಡ್ಸ್ ಎ ಥರ್ಡ್ ವೇರಿಯೇಬಲ್ ರೆಪ್ರೆಸೆಂಟೆಡ್ ಬೈ ದ ಸೈಜ್ ಆಫ್ ದ ಬಬಲ್. ಇಟ್ ಈಸ್ ಯೂಸ್ಡ್ ಫಾರ್ ವಿಜುವಲೈಸಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ಥರ್ಡ್ ವೇರಿಯೇಬಲ್. ಅಂತ ಅಂದರೆ ಬಬಲ್ ಚಾರ್ಟಲ್ಲಿ ನಾವು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮೇಲೆ ಈ ಥರ ಬಬಲ್ಸ್ನ ಡ್ರಾ ಮಾಡಿಬಿಟ್ಟು ಒಂದು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಿಸ್ತಿದ್ದೀರಿ. ಮತ್ತು ಈ ಬಬಲ್ಸ್ದು ಎಷ್ಟು ಸೈಜ್ ಜಾಸ್ತಿ ಇರುತ್ತೆ ಅದ್ರ ವ್ಯಾಲ್ಯೂ ಅಷ್ಟೊಂದು ಜಾಸ್ತಿ ಐತಿ ಅಂತ. ಫಾರ್ ಎಕ್ಸಾಂಪಲ್ ಇದ್ರ ವ್ಯಾಲ್ಯೂ ಜಾಸ್ತಿ ಐತೆ, ಈ ಗ್ರೀನ್ ಕಲರ್ ಐತಲ್ಲ ಇದ್ರದ್ದು ವ್ಯಾಲ್ಯೂ ತುಂಬ ಕಡಿಮೆ ಐತಿ ಅಂತ. ಸೊ ಈ ಥರ ನಾವು ಥರ್ಡ್ ವೇರಿಯೇಬಲ್ನ ಯೂಸ್ ಮಾಡ್ಕೋತೀರಿ. ಅಂತ ಅಂದರೆ ಈ ಬಬಲ್ದು ಸೈಜ್ ಏನೈತೆ ಮತ್ತು ಈ ಬಬಲ್ ಏನೈತೆ ಇದು ಇಲ್ಲಿ ಥರ್ಡ್ ಪಾರ್ಟಿ ಥರ ಆ್ಯಕ್ಟ್ ಮಾಡುತ್ತೆ, ಥರ್ಡ್ ವೇರಿಯೇಬಲ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಲೈನ್ ಚಾರ್ಟ್ ಅಂತ. ಲೈನ್ ಚಾರ್ಟ್ ಅಂತ ಅಂದರೆ ಇಟ್ ಈಸ್ ಯೂಸ್ಡ್ ಟು ಶೋ ದ ಟ್ರೆಂಡ್ಸ್ ಓವರ್ ಟೈಮ್ ಆರ್ ಕಂಟಿನ್ಯೂಸ್ ಡೇಟಾ. ಅಂತ ಅಂದರೆ ಈ ಲೈನ್ ಚಾರ್ಟು ಟೈಮಿಗೆ ಚೇಂಜ್ ಆಗುವಂಥ ಡೇಟಾ ಇಲ್ಲಾಂದರೆ ಕಂಟಿನ್ಯೂಸ್ ಡೇಟಾನ ಶೋ ಮಾಡೋಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಎಫೆಕ್ಟಿವ್ ಫಾರ್ ಡಿಸ್ಪ್ಲೇಯಿಂಗ್ ಡೇಟಾ ದಟ್ ಚೇಂಜ್ ಕಂಟಿನ್ಯೂಸ್ಲಿ ಓವರ್ ಟೈಮ್. ಟೈಮಿಗೆ ಅದು ಚೇಂಜ್ ಆಗ್ತಾ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ, ಆ ಥರ ಡೇಟಾನ ರೆಪ್ರೆಸೆಂಟ್ ಮಾಡೋಕ್ಕೆ ಲೈನ್ ಚಾರ್ಟು ತುಂಬ ಯೂಸ್ಫುಲ್ ಆಗಿರುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಟಾಕ್ ಪ್ರೈಸು ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಡೇಟಾನ ಲೈನ್ ಚಾರ್ಟಲ್ಲಿ ನಾವು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏರಿಯಾ ಚಾರ್ಟ್ ಅಂತ. ಈ ಏರಿಯಾ ಚಾರ್ಟ್ ಬಂದ್ಬಿಟ್ಟು ಲೈನ್ ಚಾರ್ಟಿಗೆ ಸಿಮಿಲರ್ ಆಗೈತೆ ಮತ್ತು ಇದರಲ್ಲಿ ಏನು ಸ್ಪೇಸ್ ಇರುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈ ಲೈನ್ ಚಾರ್ಟಲ್ಲಿ ಈ ವ್ಯಾಲ್ಯೂಯಿಂದ ಕೆಳಗಡೆ ಎಕ್ಸ್ ಆಕ್ಸಿಸ್ಗೆ ಏನು ಸ್ಪೇಸ್ ಐತೆ ಅದನ್ನು ನಾವು ಕಲರ್ ಮಾಡಿಬಿಡ್ತೀರಿ, ಸೊ ದಟ್ ನಮಗೆ ಡೇಟಾ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ.
An area chart is similar to the line chart, but the space between the x-axis and the line is filled with colors. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಹಿಸ್ಟೋಗ್ರಾಮ್. ಇಟ್ ಈಸ್ ಯೂಸ್ಡ್ ಟು ಶೋ ದ ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾ ಇನ್ ಅ ಸಿಂಗಲ್ ವೇರಿಯೇಬಲ್. ಇಟ್ ಕನ್ಸಿಸ್ಟ್ ಆಫ್ ಬಾರ್ಸ್ ರೆಪ್ರೆಸೆಂಟಿಂಗ್ ದ ಫ್ರೀಕ್ವೆನ್ಸಿ ಆಫ್ ದ ಡೇಟಾ ವಿತಿನ್ ಸ್ಪೆಸಿಫಿಕ್ ಇಂಟರ್ವಲ್ಸ್ ಅಂತ. ಅಂದರೆ ನಾವು ಇದನ್ನ ಯಾವ ಥರ ತಿಳ್ಕೊಬೋದು ಅಂತಂದರೆ, ಇದು ಕಾಲಮ್ ಚಾರ್ಟ್ ಥರ ಕಾಣುತ್ತೆ, ಆದರೆ ಇದ್ರ ಮಧ್ಯೆ ಸ್ಪೇಸ್ ಇರೋದಿಲ್ಲ. ಇದ್ರ ಮಧ್ಯೆ ಯಾವುದೇ ರೀತಿಯ ಸ್ಪೇಸ್ ಇರೋದಿಲ್ಲ. ಮತ್ತು ಇದು ಫುಲ್ ಏನು ಕಾಣಿಸ್ತೈತಿ ನಮಗೆ, ಇದು ಫುಲ್ಲು ಒಂದು ಸಿಂಗಲ್ ವೇರಿಯೇಬಲ್ಲು, ಫುಲ್ಲು ಸಿಂಗಲ್ ವೇರಿಯೇಬಲ್ ಆಗಿರುತ್ತೆ. ಮತ್ತು ಇದನ್ನ ನಾವು ಡೇಟಾ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗೈತೆ ಅಂತ ನೋಡೋದಕ್ಕೆ ಯೂಸ್ ಮಾಡ್ತೀರಿ. ಅಂದರೆ ಒಂದು ಡೇಟಾ ಎಷ್ಟು ಸರಿ ರಿಪೀಟ್ ಆಗೈತೆ ಮತ್ತು ಈ ಥರ ಫ್ರೀಕ್ವೆನ್ಸಿ ರಿಲೇಟೆಡ್ ನಾವು ನೋಡ್ತಿರಲ್ಲ, ಆ ಥರ ಟೈಮಲ್ಲಿ ಹಿಸ್ಟೋಗ್ರಾಮ್ನ ಯೂಸ್ ಮಾಡ್ತೀರಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಹೀಟ್ ಮ್ಯಾಪ್ ಅಂತ. ಹೀಟ್ ಮ್ಯಾಪ್ ಅಂತ ಅಂದರೆ ಇಟ್ ಯೂಸಸ್ ದ ಕಲರ್ ಟು ರೆಪ್ರೆಸೆಂಟ್ ದ ಇಂಟೆನ್ಸಿಟಿ ಆಫ್ ದ ಡೇಟಾ ವ್ಯಾಲ್ಯೂಸು, ಮೇಕಿಂಗ್ ಇಟ್ ಎಫೆಕ್ಟಿವ್ ಫಾರ್ ವಿಜುವಲೈಸಿಂಗ್ ದ ಲಾರ್ಜ್ ಡೇಟಾ ಸೆಟ್ಸು. ಅಂತಂದರೆ ಇದು ಲಾರ್ಜ್ ಡೇಟಾ ಸೆಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹೆಂಗೆ ಅಂತ ಅಂದರೆ, ಡಿಫ್ರೆಂಟ್ ವ್ಯಾಲ್ಯೂಸ್ನ ನಾವು ಡಿಫ್ರೆಂಟ್ ಕಲರ್ ಜೊತೆ ಅದ್ರ ಇಂಟೆನ್ಸಿಟಿ, ಅಂದರೆ ತುಂಬ ಲೈಟಾಗಿ ತುಂಬ ಡಾರ್ಕ್ ಆಗಿ ಈ ಥರ ರೆಪ್ರೆಸೆಂಟ್ ಮಾಡ್ತಿರಲ್ಲ, ಈ ಥರದನ್ನ ಹೀಟ್ ಮ್ಯಾಪ್ ಅಂತ ಕರಿತೀರಿ. ಬೇಸಿಕಲಿ ಇದು ಲಾರ್ಜ್ ಡೇಟಾ ಸೆಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಡಾರ್ ಚಾರ್ಟ್ ಅಂತ. ರಡಾರ್ ಚಾರ್ಟ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಟು ಕಂಪೇರ್ ಮಲ್ಟಿಪಲ್ ವೇರಿಯೇಬಲ್ಸ್ ಆನ್ ಎ ಸರ್ಕ್ಯುಲರ್ ಚಾರ್ಟ್. It is effective for visualizing the performance of different variables relative to center point. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೊಡೋದಾದರೆ, ನಾವೇನು ಗೇಮ್ ಮಾಡ್ತೀರಿ, ಫ್ರೀ ಫೈರ್, ಪಬ್ಜಿ, ಅದರಲ್ಲೆಲ್ಲ ಈ ಥರ ಒಂದು ಚಾರ್ಟ್ ಇರುತ್ತೆ. ಅದರಲ್ಲಿ ನಮಗೆ ಮಲ್ಟಿಪಲ್ ವೇರಿಯೇಬಲ್ಸ್ನ ಕಂಪೇರ್ ಮಾಡ್ತಾ ನೋಡ್ತೀರಿ ನಾವು. ಅಂತಂದರೆ ಫಾರ್ ಎಕ್ಸಾಂಪಲ್, ನಾವು ಎಷ್ಟು ಚೆನ್ನಾಗಿ ಸರ್ವೈವ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಅಟ್ಯಾಕ್ ಮಾಡ್ತೀರಿ, ಮತ್ತು ಎಷ್ಟು ಚೆನ್ನಾಗಿ ಟೀಮ್ಮೇಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀರಿ, ಈ ಥರ ಡಿಫ್ರೆಂಟ್ ಡೇಟಾನ ಒಂದೇ ಚಾರ್ಟಲ್ಲಿ ಕಂಪೇರ್ ಮಾಡ್ತೀರಿ. ಮತ್ತು ಇದು ಸೆಂಟರ್ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಸೆಂಟರ್ ಪಾಯಿಂಟಿಂದ ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಕವರ್ ಮಾಡುತ್ತೆ ಅಷ್ಟು ವ್ಯಾಲ್ಯೂ ಜಾಸ್ತಿ ಐತೆ ಅಂತ. ಈ ಥರ ರಡಾರ್ ಚಾರ್ಟ್ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಬಂದ್ಬಿಟ್ಟು ಗೇಜ್ ಚಾರ್ಟ್. ಗೇಜ್ ಚಾರ್ಟ್ ಅಂತ ಅಂದರೆ ಇಟ್ ಈಸ್ ಯೂಸ್ಡ್ ಟು ಶೋ ದ ಪ್ರೋಗ್ರೆಸ್ ಟುವರ್ಡ್ಸ್ ದ ಗೋಲ್ ಆರ್ ಟಾರ್ಗೆಟ್. ಇಟ್ ರಿಸೆಂಬಲ್ಸ್ ದ ಸ್ಪೀಡೋಮೀಟರ್ ಆ್ಯಂಡ್ ಆಫನ್ ಯೂಸ್ ಟು ಡಿಸ್ಪ್ಲೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟ್. ಅಂತ ಅಂದರೆ ನಾವು ನಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಯಾವ ಥರ ಪ್ರೋಗ್ರೆಸ್ ಮಾಡ್ತಿದ್ದೀರಿ ಅಂತ ನೋಡಲಿಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಮತ್ತು ಇದು ಒಂದು ಸ್ಪೀಡೋಮೀಟರ್ ಥರ ಕಾಣುತ್ತೆ. ಇದನ್ನ ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ KPIನ ಡಿಸ್ಪ್ಲೇ ಮಾಡ್ಸೋಕ್ಕೆ ಕೂಡ ಯೂಸ್ ಮಾಡ್ಕೋತೀರಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ.